Fifth standard environmental studies. Lesson 3 community. ಪಾಠ 3 ಸಮುದಾಯ. ಸಮುದಾಯವನ್ನ ಸವಿವರವಾಗಿ ನೋಡೋಣ. ಮತ್ತ ಈ ಪಾಠದ ಮೇಲೆ, ಈ ಲೆಸನ್ ಮೇಲೆ ವಿವಿಧ ವಸತಿ ಶಾಲೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ನೋಡೋಣ ಸಂದರ್ಭಕ್ಕೆ ಅನುಸಾರವಾಗಿ. ದ ಡಿಸ್ಟ್ರಿಕ್ಟ್ ಇನ್ ವಿಚ್ ಜೇನು ಕುರುಬ ಟ್ರೈಬಲ್ ಲಿವ್ ಈಸ್. ಜೇನು ಕುರುಬ ಬುಡಕಟ್ಟು ಜನರು ವಾಸಿಸುವ ಜಿಲ್ಲೆ. ಇಲ್ಲೇ ಸಮುದಾಯಗಳು ಬರ್ತವೆ. ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ, ಈ ತರಹದ ಸಮುದಾಯಗಳು ಬರ್ತವೆ. ನೆಕ್ಸ್ಟ್, those who utilize the monetary facilities of a bank and purchase modern agricultural equipment to store the grains in a barn and sell it when they get a better price are called as. ಅದನ್ನ ಯಾರಂತ ಕರೀತಾರ ನೋಡ್ರಿ. ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರು ನೋಡೋಣ. ನೆಕ್ಸ್ಟ್, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ. ಎದುರಿಸದ ಅಂತ ಕೇಳ್ಯಾರ. ಸಿ, the problem not faced by you if you are living in an urban area. These are options. ನೋಡೋಣ. Let us start. Lesson 3 community. ಇದನ್ನು ನೋಡುವ ಪೂರ್ವದಲ್ಲಿ ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮತ್ತೆ ನಿಮಗೆ ಇನ್ನೂ ಏನಾದ್ರೂ ಹೆಲ್ಪ್ ಬೇಕು ಅಂತಂದ್ರೆ ನಮ್ದು ಟೆಲಿಗ್ರಾಮ್ ಚಾನಲ್ ಐತಿ, ಅದಕ್ಕೆ ಜಾಯ್ನ್ ಆಗಿ. ಸರಿನಾ? ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಡ್ತೀನಿ, ಜಾಯ್ನ್ ಆಗಿ ಏನಾದ್ರೂ ಸಮಸ್ಯೆಗಳಿದ್ರ ಪರಿಹರಿಸ್ಕೊಳ್ರ ಅಂತ. ನೆಕ್ಸ್ಟ್, ಸಿ, let us start. A group of people living in a specific area is called community. ನೋಡ್ರಿ, ಕಮ್ಯುನಿಟಿ ಅಂತಂದ್ರ, ಸಮುದಾಯ ಅಂದ್ರ a group of people living in a specific area is called community. ಅಂದ್ರ ಒಂದು ಪ್ರದೇಶದಲ್ಲಿ, ಒಂದು ವ್ಯವಸ್ಥಿತವಾದ ಸ್ಥಳದಲ್ಲಿ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವ ಜನರ ಗುಂಪನ್ನ, ಜನರ ಸಮೂಹವನ್ನ ಸಮುದಾಯ ಅಂತ ಕರೀತಾರ. Members of the community are interdependent on each other for many things. ಆ ಸಮುದಾಯದಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿತರಾಗಿರುತ್ತಾರೆ. ಇಂಟರ್ ಡಿಪೆಂಡೆಂಟ್, ಒಬ್ಬರಿಗೊಬ್ಬರು ಪರಸ್ಪರ ಅವಲಂಬಿತರಾಗಿರುತ್ತಾರೆ. Communities identified with many other names. ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನ ಕರೆಯಲಾಗುತ್ತೆ. ರೂರಲ್ ಕಮ್ಯುನಿಟಿ, ಫಾರ್ ಎಕ್ಸಾಂಪಲ್ ರೂರಲ್ ಕಮ್ಯುನಿಟಿ, ಇದರ ಬಗ್ಗೆ ಸವಿಸ್ತಾರವಾಗಿ ನೋಡ್ತೀವಿ. ಈ ಕ್ವಶನ್ ನೋಡಿದ್ವಿ. ರೂರಲ್ ಕಮ್ಯುನಿಟಿ ಮೇಲೆ ಬಂದಿತ್ತು, ಅರ್ಬನ್ ಕಮ್ಯುನಿಟಿ ಮೇಲೆ ಬಂದಿತ್ತು, ಸಿಟಿ ಪ್ಲೇಸ್ ಮೇಲೆ ಒಂದು ಕ್ವಶನ್ ಇತ್ತು. ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ, ಟ್ರೈಬಲ್ ಕಮ್ಯುನಿಟಿ, ಬುಡಕಟ್ಟು ಸಮುದಾಯ ಇತ್ತಲ್ಲ, ಜೇನು ಕುರುಬ, ಈ ತರಹದ ಸಮುದಾಯಗಳದಾವು. ನೋಡೋಣ ಅವು ಎಲ್ಲೆಲ್ಲಿ ಬರ್ತಾವ ಅಲ್ಲೆಲ್ಲಿ ನೋಡೋಣ. ನೆಕ್ಸ್ಟ್, ಡಿಫ್ರೆಂಟ್ ಕಮ್ಯುನಿಟೀಸ್, ವಿವಿಧ ಸಮುದಾಯಗಳು. Here is a picture of village. Look, don't you see many houses? ಇಲ್ಲಿ ಒಂದು ಹಳ್ಳಿಯ ಚಿತ್ರಣವಿದೆ. ಇದರ ವಿವಿಧ ಆಯಾಮಗಳನ್ನ ನೀವು ನೋಡಿದ್ದೀರಾ. ಇಲ್ಲಿ ನೋಡ್ರಿ, ಮನೆಗಳದವು, ಹ್ಯಾಂಡ್ ಪಂಪ್ ಐತಿ, ಹೌಸಸ್, ಹ್ಯಾಂಡ್ ಪಂಪ್, ಕೌ, ಆಕ್ಸ್, ಟ್ರೀ, ಹಟ್. Women's are cleaning, carrying something. This is a school. ಇದು ಶಾಲೆ, ಶಾಲೆಯಲ್ಲಿ ಮಕ್ಕಳು ಹೋಗುತ್ತಿದ್ದಾರೆ ಶಾಲೆಗೆ. ಈ ತರ there are many families living in this village. ಬಹಳಷ್ಟು ಮನೆಗಳು ಈ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ. The group of all these families is called a community.
ಎಲ್ಲ ಕುಟುಂಬಗಳನ್ನ ಒಟ್ಟಿಗೆ ಸೇರಿ ಎಲ್ಲ ಕುಟುಂಬಗಳನ್ನ ಒಟ್ಟಿಗೆ ಸೇರಿ ಒಂದು ಸಮುದಾಯ ಎಂದು ಹೇಳಲಾಗುತ್ತದೆ. Read the story of Ravi and answer the question that follow. ಇಲ್ಲೊಂದು ರವಿ ಕಥೆ ಐತಿ, ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಗಳದವು ನೋಡ್ರಿ. ರವಿ ಹೌಸ್ ಈಸ್ ಇನ್ ಆನಂದಪುರ. ಎಲ್ಲೈತಿ? ಆನಂದಪುರದಲ್ಲಿ ರವಿಯ ಮನೆ ಐತಿ. His father was born and brought up in that village. ಅವರ ತಂದೆ ಹುಟ್ಟಿದ್ದು ಮತ್ತು ಬೆಳೆದಿತ್ತು ಆ ಹಳ್ಳಿಯಲ್ಲಿ. His father was born and brought up in that village. Likewise, many people have been living in the village for many years. ಇದರಂತೆ ಬಹಳಷ್ಟು ಜನ ಆ ಹಳ್ಳಿಯಲ್ಲಿ ಬಹಳ ವರ್ಷಗಳವರೆಗೆ ಇರುತ್ತಾರೆ, ವಾಸಿಸುತ್ತಾರೆ. When there is a function in someone's house, then everybody helps. Being a farmer, Ravi's father is dependent on others to get his work done. ಒಬ್ಬ ರೈತನಾಗಿ ಅವರ ತಂದೆಯು ಬೇರೆಯವರ ಮೇಲೆ ಅವಲಂಬಿತರಾಗಿದ್ದರು, ಏಕೆಂದರೆ ಅವರ ಕೆಲಸ ಸಾಗಬೇಕಾಗಿತ್ತು. ಈಗ ಬಿತ್ತುದು ಬಂತಂದ್ರ ಬಿತ್ತಾಕ ಒಬ್ರು ಬೇಕು, ಬೆಳೆಸಲು ಹೊಡೆಯೋದಕ್ಕೆ ಒಬ್ರು ಬೇಕು. ಒಬ್ಬರಿಗೆ ಮಾಡಾಕ ಒಬ್ಬರ ಬಿತ್ಕೊಂತ ಹೋಗ್ತಾರಂದ್ರ ಮಣ್ಣು ಆರಿ ಬಿಡುತ್ತ. ಹಂಗ ಒಬ್ರ ಬಿತ್ತಾರ, ಒಬ್ರ ಬೆಳೆಸಲು ಹೊಡಿತಾರ. ಆಮೇಲೆ ಬೇರೆ ಈಗ ಅದನ್ನ ಬೇರೆ ಬೇರೆ ಜೋಡಿಸ್ಕೋಬೇಕಲ್ಲ, ಅದಕ್ಕೆ ಟೈಮ್ ಆಗತ್ತ, ನೆಲ ಆರಿ ಬಿಡುತ್ತ. ನೆಲ ಹಸಿ ಇದ್ದಾಗ ಬೆಳೆಸಲು ಹೊಡೆದು ಕಾಳು ಹುಟ್ಟೋದಕ್ಕ ಏನ್ ವ್ಯವಸ್ಥೆ ಬೇಕು ಮಾಡ್ತಿರ್ತಾರ. ಹಂಗಾಗಿ ಒಬ್ಬರಿಗೊಬ್ಬರು ಆಗಿರ್ತಾರೆ. ಇಲ್ಲಿ ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಅ ಕಮ್ಯುನಿಟಿ? ಎನಿ 3 ಕಾಮನ್ ಲೊಕೇಶನ್. ಒಂದೇ ಹಳ್ಳಿಯಲ್ಲಿ ವಾಸ ಇರ್ತಾರ. ಮೆಂಬರ್ಸ್ ಮೇ ಲಿವ್ ಇನ್ ದ ಸೇಮ್ ಪ್ಲೇಸ್ ಆರ್ ಬಿ ಕನೆಕ್ಟೆಡ್, shared interest, beliefs or activities. Next, help each other. They help each other. ಕಮ್ಯುನಿಟಿಯಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ. Each other. They are interdependent. They are interdependent. ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ, ಒಬ್ಬರನ್ನೊಬ್ಬರು ಅವಲಂಬಿಸಿದ್ದಾರೆ. Now this group of people living in a particular place where we feeling for a long time is called a community. ಈಗ ಹೇಳ್ತಲ್ಲ ಅದೇ, ಬಹಳಷ್ಟು ಜನ ಒಂದು ಪ್ರದೇಶದಲ್ಲಿ ವಾಸಿಸುವುದಕ್ಕೆ, ಒಂದು ಸಮೂಹ ಒಂದು ಪ್ರದೇಶದಲ್ಲಿ ವಾಸಿಸುವುದಕ್ಕೆ ಅದಕ್ಕೆ ಸಮುದಾಯ ಅಂತ ಹೇಳ್ತಾರ. Every member of a community will have feeling of dependency on the community. The feeling of dependency is more if the community is small. ಅದು ಸಮುದಾಯ ಚಿಕ್ಕದಾಗಿದ್ರ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತಾ. ಫೀಲಿಂಗ್ ಡಿಕ್ರೀಸಸ್ as size of the community increases. ಸಮುದಾಯ ದೊಡ್ಡದಾತು ಅವಾಗ ಡಿಪೆಂಡೆನ್ಸಿ ಕಡಿಮೆ ಆಗತ್ತ. ಅಲ್ಲೇ ಚಿಕ್ಕದಿದ್ದಾಗ ಅತ್ತೆ ಮಾವ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ತರದವ್ರು ವಾಸಿರ್ತಾರೆ ಚಿಕ್ಕ ಇದ್ರೊಳಗ. ದೊಡ್ಡದಾದಂಗೆಲ್ಲ ಬೆಳ್ಕೊಂತ ಹೋಗುತ್ತಾ, ಯಾರು ಅಂತಾನೂ ಗೊತ್ತಾಗಲ್ಲ. ಅವಾಗ ಅಲ್ಲೇ ಡಿಪೆಂಡೆನ್ಸಿ ಡಿಕ್ರೀಸ್ ಆಗತ್ತ ಅಂತ. It is found that most of animal in the environment live in groups. ಅವು ಗುಂಪುಗಳಲ್ಲೇ ಇರ್ತವು. And it forms their community. ನಮಗೆ ಗೊತ್ತಿರುವಂತೆ ಅರಣ್ಯದಲ್ಲಿ, ಪರಿಸರದಲ್ಲಿ ಹಲವಾರು ಪ್ರಾಣಿಗಳು ಗುಂಪುಗಳಲ್ಲಿರುತ್ತವೆ. ಈ ಗುಂಪು ಒಂದು ಸಮುದಾಯವನ್ನ ನಿರ್ಮಾಣ ಮಾಡುತ್ತೆ. The speciality of honeybee and ants. For example, ಸಮುದಾಯಕ್ಕ ಒಂದು ಹನಿಬಿ ಮತ್ತ ಆಂಟ್ಸ್, ಜೇನು ನೊಣ ಮತ್ತ ಇರುವೆ. Is that they live in a community? Yes, and distribute the work among themselves.
Identify the community of living being found around you and discuss about with your friends. ನಿಮ್ಮ ಪರಿಸರದಲ್ಲಿ ವಾಸಿಸುವ ವಿವಿಧ ಸಮುದಾಯಗಳ ಹೆಸರುಗಳನ್ನ ಹೇಳಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಹೇಳಾರ. ಇಲ್ಲಿ ನೋಡ್ರಿ, ಹನಿ ಬಿ, ಪಿಜನ್ದು ಒಂದು ಸಮುದಾಯ, ಹನಿ ಬಿ, ಆಂಟ್ಸ್, ಪಿಜನ್, ಸರಿನಾ? Write the point identified by you in the picture given. ಇಲ್ಲೇ ರೂರಲ್ ಕಮ್ಯುನಿಟಿ, ಇಲ್ಲಿ ಒಂದು ಚಿತ್ರ ಐತಿ. ರೂರಲ್ ಕಮ್ಯುನಿಟಿ ನೋಡಿದಾಗ, ಗ್ರಾಮೀಣ ಸಮುದಾಯ ನೋಡಿದಾಗ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನ ಬರೀರಿ ಅಂತ ಹೇಳ್ಯಾರ. ಸ್ಮಾಲ್ ಪಾಪ್ಯುಲೇಷನ್, ಅಲ್ಲೇ ಕಡಿಮೆ ಜನಸಂಖ್ಯೆ ಇರುತ್ತೆ ಹಳ್ಳಿ ಒಳಗ. ಸ್ಮಾಲ್ ಪಾಪ್ಯುಲೇಷನ್ ಫೇವರ್ ಪೀಪಲ್ ಲಿವ್ ಇನ್ ರೂರಲ್ ಏರಿಯಾ ಕಂಪೇರ್ಡ್ ಟು ಸಿಟೀಸ್. ನಗರಗಳನ್ನ ನೋಡಿದಾಗ ಕಡಿಮೆ ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಸ್ಮಾಲ್ ಪಾಪ್ಯುಲೇಷನ್ ಅಂತ ಬರೆದ್ರು ಸಾಕು ನಾವು. ನೆಕ್ಸ್ಟ್, ಅಗ್ರಿಕಲ್ಚರ್, ಅಲ್ಲೇ ಕೃಷಿಯನ್ನ ಮಾಡುತ್ತಾರೆ. ಇಲ್ಲಿ ನೋಡ್ರಿ, ಬಹಳಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ, ಹೌದಾ? ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮೋಸ್ಟ್ ಪೀಪಲ್ ಡಿಪೆಂಡ್ ಆನ್ ಫಾರ್ಮಿಂಗ್, ಅನಿಮಲ್ ಹಸ್ಬೆಂಡ್ರಿ, ಹೌದಾ? ದನ ಕರುಗಳನ್ನ ಸಾಕ್ಯಾರ. ಫಿಶಿಂಗ್, ಫಿಶಿಂಗ್, ಮೀನುಗಳನ್ನ ಹಿಡಿತಾರ. ಆರ್ ಫಾರೆಸ್ಟ್ರಿ ಫಾರ್ ದೇರ್ ಲಿವ್ಲಿಹುಡ್, ಅವರ ಜೀವನಕ್ಕಾಗಿ ಇವುಗಳನ್ನೆಲ್ಲ ಅವಲಂಬಿಸಿದ್ದಾರೆ. ನ್ಯಾಚುರಲ್ ಎನ್ವಿರಾನ್ಮೆಂಟ್, ಅವರಿಗೆ ನೈಸರ್ಗಿಕ ಪರಿಸರ ಇರುತ್ತ. ರೂರಲ್ ಏರಿಯಾಸ್ ಹ್ಯಾವ್ ಮೋರ್ ಓಪನ್ ಲ್ಯಾಂಡ್. ನೋಡ್ರಿ, ಇಲ್ಲೆಲ್ಲಾದ್ರೂ ಕಟ್ಟಡಗಳು, ಗೇಟು, ಆದ ಇದ ಕಾಣ್ತ, ಓಪನ್ ಲ್ಯಾಂಡ್, ಆರಾಮ್ ಮನೆ ಐತಿ, ಜಮೀನ್ ಐತಿ, ಈ ತರ. Field, forest, river, and fresh air. Simple lifestyle. Life is generally quieter and less crowded than in urban areas. ಇಲ್ಲೇ ಬಹಳ ಜಂಜಾಟದಿಂದ ಕೂಡಿರೋ ಜೀವನ, ಆರಾಮಾಗಿ ಶಾಂತವಾಗಿರ್ತಾರೆ ಇವರು. ನೆಕ್ಸ್ಟ್, ಅರ್ಬನ್ ಕಮ್ಯುನಿಟಿ, ಲಾರ್ಜ್ ಪಾಪ್ಯುಲೇಷನ್. ಇಲ್ಲೇನಿರ್ತ ನೋಡಿ, ಜನ ಹೌದನ, large population ಐತಿ. Many people live in towns. ಬಹಳಷ್ಟು ಜನ ನಗರಗಳಲ್ಲಿ ವಾಸ ಮಾಡ್ಯಾರ. ನಾನ್ ಅಗ್ರಿಕಲ್ಚರ್ ಅಕ್ಯುಪೇಷನ್, ಇಲ್ಲಿ ಒಂದಿಷ್ಟು ಜನ ಡ್ರೈವರ್ ಆಗಿರ್ತಾರ, ಒಂದಿಷ್ಟು ಜನ ಶಾಪ್ ಕೀಪರ್ಸ್ ಆಗಿರ್ತಾರ, ಕಂಪ್ಯೂಟರ್ ಅಂಗಡಿ ನಡೆಸ್ತಿರ್ತಾರ, ಏನೇನೋ ಮಾಡ್ತಿರ್ತಾರ. ಮೋಸ್ಟ್ ಪೀಪಲ್ ವರ್ಕ್ ಇನ್ ಇಂಡಸ್ಟ್ರಿ, ಬಿಸಿನೆಸ್, ಆಫೀಸಸ್, ಹಾಸ್ಪಿಟಲ್, ಸ್ಕೂಲ್ ಅಂಡ್ ಅದರ್ ಸರ್ವಿಸಸ್. ನೆಕ್ಸ್ಟ್, ನಗರ ಸಮುದಾಯದ ಮತ್ತೊಂದು ಕ್ವಾಲಿಟಿ ಏನಂದ್ರ ಗುಡ್ ಸ್ಕೂಲ್, ಹಾಸ್ಪಿಟಲ್ಸ್, ರೋಡ್ ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಅಂಡ್ ಕಮ್ಯುನಿಕೇಶನ್, ಇಲ್ಲೆಲ್ಲ ಸಿಗ್ತಾವೆ ಇವು. ನೆಕ್ಸ್ಟ್, ಹ್ಯಾವ್ ಎಕ್ಸೆಸ್ ಟು ಮಾಡರ್ನ್ ಟೆಕ್ನಾಲಜಿ ಅಂಡ್ ಕನ್ವಿನಿಯನ್ಸ್. ಇಲ್ಲೇ ಮಾಡರ್ನ್ ಟೆಕ್ನಾಲಜಿ ಐತಿ, ಕನ್ವಿನಿಯನ್ಸ್ ಆಗಿ ಜೀವನ ಮಾಡ್ತಾರ, ಉತ್ತಮವಾಗಿ ಜೀವನ ನಡೆಯುತ್ತ. ಈ ಟೆಕ್ನಾಲಜಿ ಇರೋದ್ರಿಂದ ಆರಾಮದಾರ ಅಂತ. ನೆಕ್ಸ್ಟ್, ಟ್ರೈಬಲ್ ಕಮ್ಯುನಿಟಿ ನೋಡ್ರಿ, ಬುಡಕಟ್ಟು ಸಮುದಾಯ. ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಬುಡಕಟ್ಟು ಸಮುದಾಯ. ಕಾಮನ್ ಕಲ್ಚರ್ ಅಂಡ್ ಟ್ರೆಡಿಷನ್, ಮೆಂಬರ್ಸ್ ಫಾಲೋ ದ ಸೇಮ್ ಕಸ್ಟಮ್, ಬಿಲೀಫ್, ಫೆಸ್ಟಿವಲ್ ಅಂಡ್ ರಿಚುವಲ್. ಇಲ್ಲೇ ಎಲ್ಲರೂ ಒಂದೇ ಆಚರಣೆಗಳನ್ನ ಮಾಡ್ತಾರ, ಅವರ ಆಚರಣೆಗಳು ಒಂದೇ ರೀತಿಯಾಗಿರ್ತವು, ಮತ್ತ ಅವರ ನಂಬಿಕೆಗಳು ಒಂದೇ ಆಗಿರ್ತವು, ಅವರ ಹಬ್ಬ ಒಂದೇ ಆಗಿರುತ್ತ, ಅವರ ಆಚರಣೆ ಒಂದೇ ಆಗಿರುತ್ತ. ಒಂದ್ ದೇವಸ್ಥಾನಕ್ಕೂ ಎಲ್ರು ಮದುವೆ ಮಾಡ್ಬೇಕು, ಆ ದೇವಸ್ಥಾನದ ಹತ್ರ ಎಲ್ಲಾ ಸೇರ್ಬೇಕು, ಈ ಸಮುದಾಯದೊಳಗ ಹಿಂಗ ಸೇರ್ತಾರ. ನೆಕ್ಸ್ಟ್, ದೇ ಡಿಪೆಂಡ್ ಆನ್ ಫಾರೆಸ್ಟ್, ಹಿಲ್ಸ್, ರಿವರ್ಸ್. ಅವರು ಅರಣ್ಯಗಳ ಮೇಲೆ, ಗುಡ್ಡ, ನದಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಆಫ್ ದೇರ್ ಲೈವ್ಲಿಹುಡ್, ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಇವರು ಅವಲಂಬನೆ ಹೊಂದಿದ್ದಾರೆ. ಇವರು ಅದವ ಅಂತ ನೈಸರ್ಗಿಕ ಸಂಪನ್ಮೂಲಗಳು ಇನ್ನು ಉಳಿದವು ಅಂತ ಇಲ್ಲ ಅಂದ್ರ
ಯಾರ್ಯಾರೋ ಕಡ್ಕೊಂಡು ಹೋಗುದು, ಪ್ರಾಣಿಗಳ ಬೇಟೆ ಆಡುದು, ಅದು ಇದು ಮಾಡ್ತಾರ. ಇವ್ರ ಅದಾರ ಅಂದ್ರ ಅವನ್ನ ರಕ್ಷಣೆ ಮಾಡ್ಕೊಂಡು ಅವುಗಳಿಂದ ಇವರಿಗೆ ರಕ್ಷಣೆ ದೊರೀತಿರ್ತೈತಿ, ಇವ್ರು ಅವನ್ನೂ ರಕ್ಷಣೆ ಮಾಡ್ತಿರ್ತಾರ. ನೆಕ್ಸ್ಟ್, ಎಂಗೇಜ್ ಇನ್ ಹಂಟಿಂಗ್, ಗ್ಯಾದರಿಂಗ್, ಫಾರ್ಮಿಂಗ್, ಫಿಶಿಂಗ್, ಹ್ಯಾಂಡ್ಕ್ರಾಫ್ಟ್ ಅಂಡ್ ಅನಿಮಲ್ ರಿಯರಿಂಗ್. ಅವರು ಪ್ರಾಣಿಗಳ ಸಾಕಣೆಯನ್ನು ಮಾಡ್ತಾರ, ಬೇಟೆನ ಆಡ್ತಾರ, ಅವರ ಜೀವನಕ್ಕೆ ಬೇಟೆಯನ್ನ ಆಡ್ತಾರ, ಮತ್ತ ಕೃಷಿಯನ್ನು ಮಾಡ್ತಾರ, ಮೀನನ್ನ ಹಿಡಿತಾರ, ಗುಡಿ ಕೈಗಾರಿಕೆಗಳನ್ನ ಮಾಡ್ತಾರ. ಇಂತಹ ಕೆಲಸದಲ್ಲಿ ಅವರು ತೊಡಕೊಂಡಿರ್ತಾರ. ಮೇ ಹ್ಯಾವ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಈ ಸಮುದಾಯಕ್ಕೆ ತಮ್ಮದೇ ಆದ ಭಾಷೆ ಇದೆ, ತಮ್ಮದೇ ಆದ ಬಟ್ಟೆಗಳಿವೆ. ಓನ್ ಕ್ಲಾತಿಂಗ್, ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ಅವರು ತಮ್ಮದೇ ಆದ ಭಾಷೆ, ತಮ್ಮದೇ ಆದ ಬಟ್ಟೆ, ತಮ್ಮದೇ ಆದ ಸಂಗೀತವನ್ನು ಹೊಂದಿದ್ದಾರೆ. ಅವರು there are different communities like a rural community, urban community, tribal community. ಅಂದ್ರ ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. Here is a picture of rural community. You can see many activities in the picture. Differentiate agricultural activities and non-agricultural activities and write them separately in the space below. Okay, ನೋಡ್ರಿ ಇಲ್ಲೇ ಇದು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ, ನಾನ್. ಇದು ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಎ ಅಂತ ಬರೆದ್ರ ಅಗ್ರಿಕಲ್ಚರ್, ನಾನ್ ಎ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಗುಡಿ ಕೈಗಾರಿಕೆ ನಾನ್ ಅಗ್ರಿಕಲ್ಚರ್, ಹೊಲದಲ್ಲಿ ಏನ್ ಕೆಲಸ ಮಾಡ್ತಾ ಇಲ್ಲ ಕೆಲಸ ಇದು. ನೆಕ್ಸ್ಟ್, ಇದು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ, ನಾನ್. ದಿಸ್ ಈಸ್ ಫಿಶಿಂಗ್, ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಇದು ಅಗ್ರಿಕಲ್ಚರಲ್ ಆಕ್ಟಿವಿಟಿ. ದಿಸ್ ಈಸ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಎ ಅಂತ ಬರ್ದಿದ್ದಲ್ಲ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ನೋಡ್ರಿ, ದಿಸ್ ಈಸ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಇದು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ, ಇದು ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಇವನ್ನ ಎಲ್ಲವನ್ನ ಹೇಳೈತಿ. ಮೇಕಿಂಗ್ ಅ ಪಾಟ್, ಪಾಟ್ ಮೇಕಿಂಗ್, ಫ್ಲಾಗಿಂಗ್, ಕ್ರಾಫ್ಟ್ಸ್ ಮೇಕಿಂಗ್, ಶಾರ್ಪನಿಂಗ್, ಫಿಶಿಂಗ್, ಹಾರ್ವೆಸ್ಟಿಂಗ್, ಈ ತರ ಬರೀರಿಲ್ಲ. ಸರಿನಾ? ನೆಕ್ಸ್ಟ್, each family in a community need many things and equipment for their day-to-day activities. Interdependence, ಪರಸ್ಪರ ಅವಲಂಬನೆ, is found in more rural communities. ಒಬ್ಬರಿಗೊಬ್ಬರು ಅವಲಂಬಿಸಿರುವುದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಎವ್ರಿಬಡಿ ರೆಸ್ಪೆಕ್ಟ್ ಆಲ್ ಅಕ್ಯುಪೇಷನ್ಸ್. ಎಲ್ಲರೂ ಎಲ್ಲ ಉದ್ಯೋಗಗಳನ್ನ ಗೌರವಿಸುತ್ತಾರೆ, ಎಲ್ಲ ವೃತ್ತಿಯನ್ನ ಗೌರವಿಸುತ್ತಾರೆ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟರು ನೋಡ್ರಿ, ಇಕ್ವಿಪ್ಮೆಂಟ್ ಫ್ರಾಮ್ ಹೋಮ್. ಅಂದ್ರೆ ಮೇಕ್ ಅ ಲಿಸ್ಟ್ ಆಫ್ ಇಕ್ವಿಪ್ಮೆಂಟ್ಸ್, ಮೇಕ್ ಅ ಲಿಸ್ಟ್ ಆಫ್ ಇಂಪ್ಲಿಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅ ಫಾರ್ಮರ್. ರೈತನ ಕೃಷಿ ಚಟುವಟಿಕೆ ಬೇಕಾದ ಸಲಕರಣೆಗಳನ್ನ ಪಟ್ಟಿ ಮಾಡಿ. ಫ್ರಾಮ್ ಹೂಮ್ ಡು ವಿ ಗೆಟ್ ದೆಮ್. ಇವು ಯಾರಿಂದ ದೊರೆಯುತ್ತವೆ ಎಂಬುದನ್ನ ಇಲ್ಲಿ ಬರೆ. ಟ್ರ್ಯಾಕ್ಟರ್ ಡೀಲರ್ ನಿಂದ ದೊರೆತವು. ಸರಿನಾ? ಸೀಡ್ ಡ್ರಿಲ್, ಅಗ್ರಿಕಲ್ಚರ್ ಮಷಿನರಿ ಡೀಲರ್ ದಿಂದ ದೊರೆಯುತ್ತ ಸೀಡ್ ಡ್ರಿಲ್. ವಾಟರ್ ಪಂಪ್ ಡೀಲರ್ ನಿಂದ ದೊರೆಯುತ್ತ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಶಾಪ್. ಸರಿನಾ? ಸ್ಪ್ರೇಯರ್, ಅಗ್ರಿಕಲ್ಚರ್ ಇನ್ಪುಟ್ ಶಾಪ್. ಬುಲ್ಲಾಕ್ ಕಾರ್ಟ್ ಮೇಕರ್, ಲೋಕಲ್ ಕಾರ್ಪೆಂಟರ್ ದಿಂದ ದೊರೆಯುತ್ತಿದೆ ಬುಲ್ಲಾಕ್ ಕಾರ್ಟ್. ನೆಕ್ಸ್ಟ್, in India 72% of the population live in villages. Agriculture is the major occupation of 70% of these people. 70% ಕೃಷಿಯನ್ನ ಅವಲಂಬಿಸಿದ್ದಾರೆ. Along with agriculture, other occupation like dairy, rearing cow, buffalo, poultry, fishery, sericulture, ಹಾಲುಗಾರಿಕೆ ಅಂದ್ರ ದನ ಸಾಕಾಣಿಕೆ, ಪಾಲ್ಟ್ರಿ ಮೀನುಗಾರಿಕೆ,
ರೇಷ್ಮೆ ತಯಾರಿಕೆ are also done. We also find sub occupation like weaving, blacksmith, carpentry, ಬಡಿಗೆತನ, basket weaving, ಬುಟ್ಟಿ ಹೆಣೆಯುವಿಕೆ, ಹೆಣೆಯುವುದು, ಬಂಗಾರದ ಕೆಲಸ. ಬಂಗಾರದ ಕೆಲಸಕ್ಕ ಸ್ಪೆಸಿಫಿಕ್ ಆಗಿ ಏನಂತಾರ, ಒಂದು ಸ್ಪೆಸಿಫಿಕ್ ಆದ ವರ್ಡ್ಸ್ ಐತೆ ಅದಕ್ಕ. ಅಕ್ಕಸಾಲಿಗ, ಅಕ್ಕಸಾಲಿಗ and others in village. Agricultural activities are totally dependent on rain. ನೋಡ್ರಿ, agricultural activities totally dependent on rain. ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಮಳೆಯನ್ನ ಆಧಾರಿತವಾಗಿವೆ. ಮಳೆ ಬಂದ್ರ ಬೆಳೆ, ಮಳೆ ಬರದೇ ಇದ್ರ ಮುಗಿದು ಹೋಗ್ತು, ಎಲ್ಲ ಒಣಗಿ ಬಿಡ್ತಾವ ಬಿತ್ತಿದ್ರು. Villages have problem related to hygiene, health, education. ನೋಡ್ರಿ, ವಿಲೇಜಸ್ ದಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳದು: ಹೈಜೀನ್ ಸ್ವಚ್ಛತೆ, ಹೆಲ್ತ್ ಆರೋಗ್ಯ, ಎಜುಕೇಶನ್ ಶಿಕ್ಷಣ, ಜಾಬ್ ಕೆಲಸದ್ದು, ಇವೆಲ್ಲ ಸಮಸ್ಯೆಗಳದವು. The government has introduced many rural development programs. They are ಯಾವ್ಯಾವು ಅಂದ್ರ, ಒಂದು ಕೊಟ್ರು ನೋಡ್ರಿ, ರೋಜ್ಗಾರ್ ಯೋಜನಾ ಅಂಡ್ ಜವಹರ್ ಗ್ರಾಮ್ ಸಮೃದ್ಧಿ ಯೋಜನಾ ಫಾರ್ ದ ಎಜುಕೇಟೆಡ್ ಯೂತ್ ಇನ್ ಅ ವಿಲೇಜ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಗ್ರಾಮೀಣ ವಿದ್ಯಾವಂತ ಯೋಜನೆಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಹರ್ ಗ್ರಾಮ ಸಮೃದ್ಧಿ ಯೋಜನೆ. ಸರ್ವ ಶಿಕ್ಷಾ ಅಭಿಯಾನ ಟು ಗಿವ್ ಕ್ವಾಲಿಟಿ ಎಜುಕೇಶನ್. ಸರ್ವ ಗುಣಾತ್ಮಕ ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಾ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. 2009ರಲ್ಲಿ ಏನೋ ಜಾರಿಗೆ ಬಂದಿರ್ಬೇಕದ. ನಿರ್ಮಲಾ ಗ್ರಾಮ ಯೋಜನಾ ಫಾರ್ ದ ಕ್ಲೀನ್ಲಿನೆಸ್ ಆಫ್ ವಿಲೇಜಸ್. ಗ್ರಾಮ ನೈರ್ಮಲ್ಯ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ ಬಂದಿದೆ. ಭಾಗ್ಯಲಕ್ಷ್ಮಿ ಯೋಜನೆ, ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳಿಗಾಗಿ ಅವರ ಮದುವೆಗೆ ಅಂತಂತಂದು ದುಡ್ಡು ಕೊಡ್ತಾರ. ನೆಕ್ಸ್ಟ್ ಈಗ ಗೃಹಲಕ್ಷ್ಮಿನೂ ಬಂದೈತಿ. ಗೃಹಲಕ್ಷ್ಮಿ ಇನ್ನೊಂದು ಬಸ್ನೊಳಗೆ ಅಡ್ಡಾಡತ್ತಾರಲ್ಲ, ಅದು ಫ್ರೀ ಬಸ್, ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್, ಫ್ರೀ ಕರೆಂಟು, ಇಂಥವೆಲ್ಲ ಯೋಜನೆ ಬಂದವು. ಆಶ್ರಯ ಯೋಜನಾ ಟು ಪ್ರೊವೈಡ್ ಫ್ರೀ ಸೈಟ್ಸ್ ಅಂಡ್ ಗ್ರಾಂಟ್ಸ್ ಅಂಡ್ ಲೋನ್ ಟು ಬಿಲ್ಡ್ ಹೌಸಸ್ ಫಾರ್ ದ ಪುವರ್. ಆಶ್ರಯ ಯೋಜನೆ ಮನೆ ಈಗನೂ ಅದಾವು, ಆದ್ರ ಫ್ರೀ ಸೈಟ್ಸ್ ಕೊಡಲ್ಲ. ಸೈಟ್ ಇದ್ದವ್ರಿಗೆ ಮನೆ ಹಾಕಿ ಕೊಡ್ತಾರ, ಗ್ರಾಂಟ್ ಬರುತ್ತಾ, ಮನೆ ಹಾಕಿಸ್ಕೊಂತಾರ. ಅವ್ರದ್ದು ಗೌರ್ಮೆಂಟ್ ದಿಂದ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ಅವ್ರ ಅಕೌಂಟ್ಗೆ, ಅವ್ರು ಮನೆ ಹಾಕಿಸ್ಕೊಳ್ಳೋದು. ಎಲ್ಲಾರು ಏನು ಇಲ್ಲ ಅನ್ನೋರಿಗೆ ಕೊಡ್ತಾರ, ಇಲ್ಲ ಅಂದ್ರೆ ಸೈಟ್ ಇದ್ದವರಿಗೆ ಮನೆಯನ್ನ ಗ್ರಾಂಟ್ಸ್ ಅನ್ನ ಸ್ಯಾಂಕ್ಷನ್ ಮಾಡ್ತಾರೆ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಈಚ್. ನೋಡ್ರಿ, ರೈಟ್ ದ ವೇರಿಯಸ್ ಅಕ್ಯುಪೇಷನ್ ಫೌಂಡ್ ಇನ್ ವಿಲೇಜ್. ಏನ್ ಬರುತ್ತಾ? ಫಾರ್ಮಿಂಗ್, ರೈತ ಫಾರ್ಮಿಂಗ್ ಬರುತ್ತಾ. ಡೈರಿ ಫಾರ್ಮಿಂಗ್ ಹಾಲುಗಾರಿಕೆ, ಅನಿಮಲ್ ಹಸ್ಬೆಂಡ್ರಿ ಪ್ರಾಣಿ ಸಾಕಾಣಿಕೆ, ಫಿಶಿಂಗ್ ಮೀನುಗಾರಿಕೆ, ಪೌಲ್ಟ್ರಿ ಫಾರ್ಮಿಂಗ್, ಬೀ ಕೀಪಿಂಗ್, ವೀವಿಂಗ್, ಪೌಲ್ಟ್ರಿ, ಕಾರ್ಪೆಂಟ್ರಿ, ಬ್ಲಾಕ್ ಸ್ಮಿತ್, ಟೈಲರಿಂಗ್, ಬಾಸ್ಕೆಟ್ ಮೇಕಿಂಗ್, ಗಾರ್ಡನಿಂಗ್, ಶಾಪ್ ಕೀಪಿಂಗ್, ಇವೆಲ್ಲ ವೃತ್ತಿಗಳು. ನೆಕ್ಸ್ಟ್, ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ಪೀಪಲ್ ಇನ್ ವಿಲೇಜ್? ಲ್ಯಾಕ್ ಆಫ್ ಗುಡ್ ರೋಡ್ಸ್ ಅಂಡ್ ಟ್ರಾನ್ಸ್ಪೋರ್ಟ್, ಹೆಲ್ತ್ ಇಶ್ಯೂಸ್, ಆರೋಗ್ಯ ಸಮಸ್ಯೆ ಕಾಣುತ್ತಿಲ್ಲ, ಹೆಲ್ತ್ ಇಶ್ಯೂಸ್, ಹೈಜೀನ್, ಎಜುಕೇಶನ್ ಪ್ರಾಬ್ಲಮ್ ಐತಿ, ಎಜುಕೇಶನ್ ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಐತಿ. ಸಾಕಷ್ಟು ಹೇಳ್ಬೋದು. ಹಳ್ಳಿಯಲ್ಲಿ ಏನೇನ್ ತೊಂದರೆ ಐತಿ ಅಂತ, ಹಳ್ಳಿಯಲ್ಲಿ ಏನೇನು ಸೌಲಭ್ಯ ಐತಿ ಅನ್ನೋದು ಹೇಳ್ಬೋದು, ಹಳ್ಳಿಯಲ್ಲಿ ಏನ್ ಸೌಲಭ್ಯ ಇಲ್ಲ ಅನ್ನೋದು ಹೇಳ್ಬೋದು. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್. ನೆಕ್ಸ್ಟ್, ನೆಟ್ವರ್ಕ್ ಇಶ್ಯೂ.
ಹಳ್ಳಿ ಒಳಗ್ ಬಂದು ನೆಟ್ವರ್ಕ್ ಪ್ರಾಬ್ಲಮ್, ನೆಟ್ವರ್ಕ್ ಬರ್ತಿರಲ್ಲ ಅಲ್ಲಿ. ನೆಕ್ಸ್ಟ್, ರೈಟ್ ಎನಿ ಒನ್ ಪ್ರಾಬ್ಲಮ್ ಇಂಪ್ಲಿಮೆಂಟೆಡ್ ಬೈ ಗವರ್ಮೆಂಟ್ ಫಾರ್ ರೂರಲ್ ಡೆವಲಪ್ಮೆಂಟ್. ಯಾವುದಾದರೂ ಒಂದು ಸರ್ಕಾರದ ಯೋಜನೆಯನ್ನ ಗ್ರಾಮದ ಅಭಿವೃದ್ಧಿಗಾಗಿ ಕೈಗೊಂಡಿರೋದನ್ನ ಬರೀರಿ ಅಂತ ಹೇಳ. ಇದು MGNREG ಮನ್ರೇಗಾ ಅಂತ ಹೇಳ್ತಾರೆ. ಅದಕ್ಕೆ is a rural development program that guarantees 100 days of wage employment to rural households. ಇದು ಮೊದಲು 100 ಇತ್ತು, ಈಗ 125 ಮಾಡ್ಯಾರ. It helps reduce poverty, provide job and improve village infrastructure such as road, pond, irrigation facility, etc. ಇದ್ರೊಳಗ ಇದರ ಹೆಸರನ್ನ ಚೇಂಜ್ ಮಾಡ್ಯಾರ. MGNREGA ಇದರ ಹೆಸರನ್ನ ಈಗ ಚೇಂಜ್ ಮಾಡ್ಯಾರ. ಅದರ ಹೆಸರೇನು ಮತ್ತು ಎಷ್ಟು ದಿನದ ಕೆಲಸವನ್ನ ಕೊಡಲಾಗುತ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ, ಪೋಷಕರಿಗೆ ಗೊತ್ತಿರುತ್ತಿದೆ. ನೆಕ್ಸ್ಟ್, ಅರ್ಬನ್ ಕಮ್ಯುನಿಟಿ, ನಗರ ಸಮುದಾಯ. ಇದೆಷ್ಟು ಹಳ್ಳಿಯ ಸಮುದಾಯ, 70% ನೋಡಿದ್ವಿ. ಈಗ 70% ಹಳ್ಳಿಯಲ್ಲಿ ಕೃಷಿಯನ್ನ ಮಾಡ್ತಾರ. ಮತ್ತ ಭಾರತ ದೇಶ ಹಳ್ಳಿಗಳ ನಾಡು, ಹಳ್ಳಿಗಳ ದೇಶ ಅಂತ ನೋಡಿದ್ವಿ. ಇನ್ನೊಂದಿಷ್ಟನ್ನ ನೋಡೋಣ. ಅರ್ಬನ್ ಕಮ್ಯುನಿಟಿ. Here is the picture of megacity. Write the point you have observed in the picture in the space given below. ಇಲ್ಲಿ ನೋಡ್ರಿ, ಇದನ್ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತ. ಬಹಳಷ್ಟು ವಾಹನಗಳವು, ಜನದಟ್ಟತೆ, ದೊಡ್ಡ ದೊಡ್ಡ ಕಟ್ಟಡಗಳು, ಲಾರ್ಜ್ ಬಿಲ್ಡಿಂಗ್ಸ್, many buses, scooters, vehicles, large number of vehicles, ಬಹಳಷ್ಟು ಅದಾವು. ಇವನ್ ನೋಡಿ ಒಂದಿಷ್ಟನ್ನ ಬರೀರಿ. ಏನ್ ಈಜಿ ಐತಿ. People migrate to cities in search of, ಜನರು ಪಟ್ಟಣಕ್ಕೆ ಯಾಕೆ ಹೋಗ್ತಾರ ಅಂದ್ರ ಇನ್ ಸರ್ಚ್ ಆಫ್ ಜಾಬ್ಸ್, ಫಾರ್ ಅ ಬೆಟರ್ ಎಜುಕೇಶನ್, ಉತ್ತಮ ಶಿಕ್ಷಣಕ್ಕಾಗಿ, ಕೆಲಸಕ್ಕಾಗಿ, ಉತ್ತಮ ಶಿಕ್ಷಣಕ್ಕಾಗಿ ಹೋಗ್ತಾರ. People in cities are engaged in different occupation. ನಗರಗಳಲ್ಲಿ ಹಲವಾರು ಉದ್ಯೋಗಗಳಲ್ಲಿ ಜನರು ತೊಡಗಿಕೊಂಡಿದ್ದಾರೆ. Look at the picture given below. Write the kind of job these people are engaged in. If you find the people engaged in these occupation in your locality, put right mark. ನಿಮ್ಮ ಸಮೀಪದಲ್ಲಿ ಈ ವೃತ್ತಿಗಳು ಮಾಡುವವರು ಕಂಡು ಬಂದರೆ ಅದಕ್ಕೆ ರೈಟ್ ಮಾರ್ಕ್ ಅನ್ನ ಹಾಕಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತಾ ಇದಾರೆ, ನೀವು ನೋಡಿದಿರಾ? ನೋಡಿಲ್ಲ ಅಂದ್ರ ಜಸ್ಟ್ ಕ್ರಾಸ್ ಮಾರ್ಕ್ ಹಾಕಿದ್ರ ಸಾಕು. ಇಲ್ಲಿ ನೋಡ್ರಿ, ಇದು ಬಹಳಷ್ಟು ಜನ ಸೇರ್ಯಾರಿಲ್ಲ. ಇದನ್ನ ನೀವು ನೋಡಿರಿ ಅಂತ ಹಾಕ್ರಿ, ನೋಡಿಲ್ಲ ಅಂದ್ರೆ ನೋಡಿದ್ರಿ. ಇದು ಫ್ರೂಟ್ ಸೆಲ್ಲರ್. ಇಲ್ಲಿ ಏನ್ ಮಾಡ್ತಾ ಇದಾರೆ, ಹಣ್ಣುಗಳನ್ನ ಮಾರಾಟ ಮಾಡ್ತಿದಾರ. ಫ್ರೂಟ್ ಸೆಲ್ಲರ್. ಈ ಜಾಬ್ ಅನ್ನು ನೋಡಿರ್ತೀರಿ ನೀವು ಸಾಮಾನ್ಯವಾಗಿ. ಕಂಪ್ಯೂಟರ್ ಆಪರೇಟರ್. ಇಲ್ಲಿ ಬ್ಯಾಂಕ್, ಇದು ಬ್ಯಾಂಕ್ ಅಂತ, ಬ್ಯಾಂಕ್ ಕಂಪ್ಯೂಟರ್ ಆಪರೇಟರ್ಸ್ ಇವರು. ಬ್ಯಾಂಕ್ ನೋಡಿರ್ತೀರಿ, ನೋಡಿದ್ರ ಪಾಸ್ ಹೊಡೀರಿ, ನೋಡಿಲ್ಲ ಅಂತಂದ್ರ ಇಲ್ಲ ಅಂತ ಹಾಕ್ರಿ. ಇಲ್ಲಿ ನೋಡ್ರಿ, ಮೆಕ್ಯಾನಿಕ್ ನೋಡಿರ್ತೀರಲ್ವಾ? ಮೆಕ್ಯಾನಿಕ್ ನೋಡಿದ್ರ ಪಾಸ್ ಹೊಡೀರಿ. ಎಲೆಕ್ಟ್ರಿಷಿಯನ್, doctor checking patients. Next, painter. ಕಾರ್ಪೆಂಟರ್ ಬೇರೆ, ಪೇಂಟರ್ ಬೇರೆ. ಇಲ್ಲಿ ನೋಡ್ರಿ, ಕಂಪನಿ ವರ್ಕರ್ಸ್, ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಂಪನಿ ಕೆಲಸಗಾರರು.
ವರ್ಕಿಂಗ್ ಫಾರ್ their ಕಂಪ್ನಿ. ನೋಡಿದ್ರ ಪಾಸ್ ಹೊಡೀರಿ, ನೋಡಿಲ್ಲ ಅಂದ್ರೆ ಇರ್ರಿ. ವೆಜಿಟೇಬಲ್ ಮಾರ್ಕೆಟ್, ದಿಸ್ ಈಸ್ ಮಾರ್ಕೆಟ್, ವೆಜಿಟೇಬಲ್ ಮಾರ್ಕೆಟ್, ತರಕಾರಿ ಮಾರುಕಟ್ಟೆ. ನೋಡಿರ್ತೀರಲ್ವಾ ಸಂತೆನ? ನೋಡಿಲ್ಲ ಅಂದ್ರ ನೋಡಿಲ್ಲ ಅಂತ ಹೇಳ್ರಿ. India has nearly 5,000 cities. Among them, there are 27 cities with a population of 1 million or more. ಈಗ ಇನ್ನು ಹೆಚ್ಚಾಗಿರ್ಬೋದು, ತಿಳ್ಕೊಳ್ಳೋಣ. ಬೆಂಗಳೂರು, ಅವರ್ ಕ್ಯಾಪಿಟಲ್ ಸಿಟಿ ಇಸ್ ಒನ್ ಅಮಂಗ್ ದಮ್. ಬೆಂಗಳೂರು ನಮ್ಮ ರಾಜಧಾನಿ, ಅದರಲ್ಲಿ ಜನಸಂಖ್ಯೆಯನ್ನು ಹೆಚ್ಚಳ ಹೊಂದಿರುವುದು ನಮ್ಮ, ಅದರಲ್ಲಿ ನಮ್ಮದು ಒಂದು. Here are some pictures which give a complete picture of city. Look at the picture and answer the questions that follow. Large buildings, see, police station, hospital, bank, industries, slum, market, bus stand, railway station, market, garden, vegetables, bus, road transportation. ಇದನ್ನ ನೋಡಿದ್ರೆ ನೀವು ಹಂಗ ಹಾಕಿದ್ರೆ ಗೊತ್ತಾಗತ್ತ. ಇಲ್ಲ ಫ್ರೂಟ್ ಸೆಲ್ಲರ್, ನಗರಗಳಲ್ಲಿ ಈ ತರ ರಸ್ತೆಯ ಬದಿಯಲ್ಲಿ ಕಸವನ್ನ ಹಾಕಿರ್ತಾರ, ಅದನ್ನು ಪ್ರಾಣಿಗಳು ತಿಂತಾ ಇದಾವ ನೋಡ್ರಿ, ಅವ್ರ ಆರೋಗ್ಯ ಕೆಟ್ಟ ಹೋಗ್ಬಿಡುತ್ತ. ಈ ತರದ್ದು ನಗರಗಳಲ್ಲಿ ಇದು ಒಂದು ಕೆಟ್ಟ ಸಮಸ್ಯೆ. ಅವ ನಗರದ ಜೀವನ ಯಾಕೆ ಬೇಡ ಅನ್ನತ್ತ ಅಂದ್ರೆ ಇದಕ್ಕೂ ಒಂದು ಬೇಡ ಅನ್ಸುತ್ತ. ನೆಕ್ಸ್ಟ್ ವೆಜಿಟೇಬಲ್ ಮಾರ್ಕೆಟ್. ಇಲ್ಲೇ ಜಾಸ್ತಿ ಮಳೆ ಆತಂದ್ರ ರೋಡ್ ನಲ್ಲಿ ನೀರ್ ನಿಲ್ಲುತ್ತ. ಈಗ ವಾಟ್ ಡು ಯು ಸಿ when you visit a city? Tall building, apartment, wide road, flyover, heavy traffic with buses, cars, trains, schools, college and universities, markets, shopping mall and shops, bank, office and industries. ಇವನ್ನೆಲ್ಲವನ್ನು ನೋಡಿದ್ವಿ. ಒಂದೊಂದಾಗಿ ನೀಟಾಗಿ ಬರೀರಿ. Next, some of the picture are related to environmental pollution. Put a right mark against them. ಅವು ಎಂತವು ಯಾವ್ಯಾವು ಅವಕ್ಕ ಸರಿ ಗುರುತು ಹಾಕಿ. ಇವು ಇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನೋಡ್ರಿ, ಜನದಟ್ಟತೆಯಿಂದ ಕೂಡೈತಿ, ಇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನೋಡ್ರಿ, ಇದು ಅಂಕರಿ ಅಪ್ಪ ಸ್ಲಮ್, ಅಲ್ಲೇ ಇರ್ತಾರ ಅವ್ರು. ಹಂಗ ಅಯ್ಯೋ ನೋಡಾಕ ಒಂಥರ ಅನ್ಸುತ್ತ. ಅಲ್ಲಿ ಇದು ವಾಸ ಹೆಂಗ್ ಮಾಡ್ತಾರನ ಅಂತ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಡ್ಯೂ ಟು ಡೆವಲಪ್ಮೆಂಟ್ ಆಫ್ ಸಿಟೀಸ್. ನಗರದ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನ ವಿವರಿಸಿ. ಏರ್ ಪೊಲ್ಯೂಷನ್ ಆಗ್ತಾ ಇದೆ. Smoke from vehicle and factories pollute the air. Water pollution, sewage and industries waste contaminate river, lake and ponds. Noise pollution, ಎಲ್ಲಾ ಪೊಲ್ಯೂಷನ್ ಆಗ್ತಾ ಇದೆ ಇಲ್ಲಿ. Traffic, construction work and industries create excessive noise. Deforestation ಆಗುತ್ತಾ, ಅರಣ್ಯ ನಾಶ. ನಗರದ ಅಭಿವೃದ್ಧಿ ಹೊಂದಬೇಕಂದ್ರ ಮರ ಕಡಿಯೋದು, ಅರಣ್ಯವನ್ನ ಕಡಿಯೋದು, ಅರಣ್ಯವನ್ನ ನಾಶ ಮಾಡೋದು, ನಗರವನ್ನ ಬೆಳೆಸ್ಕೊಂತ ಹೋಗೋದು, ಆ ತರ ಮಾಡ್ತಾ ಇರ್ತಾರೆ. ಡಿಸ್ಕಸ್ ಗಿವನ್ ಟಾಪಿಕ್ with your friends with the help of teacher presented to the class. Housing problem in cities, traffic jam, pollution in industrial areas, disposal of garbage, slum area, water pollution.
The government has undertaken many programs to solve these problems. They are ಯಾವ್ಯಾವು? ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆಯನ್ನ ಮಾಡೈತಿ ಆ ಸಮಸ್ಯೆಯನ್ನು ಪರಿಹರಿಸಲು. ಸಪ್ಲೈ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಶುದ್ಧ ಕುಡಿಯುವ ನೀರನ್ನು ಪೂರೈಕೆಯನ್ನು ಮಾಡುತ್ತಾ, ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತಾ. ಆದ್ರ ಬಹಳಷ್ಟು ಕಂಪನಿಗಳು ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಒಂದು ವ್ಯಾಪಾರ ಅನ್ಕೊಂಡ್ಬಿಟ್ರ, ಒಂದು ವ್ಯಾಪಾರವನ್ನಾಗಿ ಪರಿವರ್ತನೆ ಮಾಡ್ಕೊಂಡ್ರ. ಅದರಿಂದ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದಾರ. ಇದನ್ನ ಹೇಳಾಕ ಯಾವ ತರ ಹೊಡಿತಾ ಇದಾರ ಏನು ಅಂತ ಹೇಳಾಕ ಮತ್ತೊಂದ್ 4-5 ತಾಸು ಬೇಕಾಗತ್ತ. ಇರ್ಲಿ, ಈಗೆಷ್ಟು ನೀರನ್ನ ಸಪ್ಲೈ ಮಾಡ್ತಾ ಇದಾರ. ಓಕೆ. ವೆಲ್ ಇಕ್ವಿಪ್ಡ್ ಬಸ್ ಸ್ಟೇಷನ್ಸ್ ಅಂಡ್ ರೈಲ್ವೆ ಸ್ಟೇಷನ್ಸ್, ಒಳ್ಳೆ ಬಸ್ ಮತ್ತೆ ರೈಲ್ವೆ ಸ್ಟೇಷನ್ ಕೊಟ್ರ ಅಂತ. ರಿಂಗ್ ರೋಡ್ ಇನ್ ಔಟ್ಸ್ಕರ್ಟ್ ಆಫ್ ದ ಸಿಟಿ, ನಗರ ಹೊರವಲಯಗಳಲ್ಲಿ ವರ್ತುಲ ರಸ್ತೆ ವ್ಯವಸ್ಥೆ. ಈ ತರ ಕೆಳಗನ ಅಡ್ಡಾಡ್ಬೋದು, ಮೇಲಿನ ಅಡ್ಡಾಡ್ಬೋದು, ಆ ತರ ಮಾಡ. ನೆಕ್ಸ್ಟ್, ಡೆವಲಪಿಂಗ್ ಗಾರ್ಡನ್ಸ್, ಸಾಯಂಕಾಲ ಬೆಳಿಗ್ಗೆ ವಾಕಿಂಗ್ ಅದಕ್ಕಿದಕ್ ಹೋಗಾಕ ಉದ್ಯಾನವನಗಳ ನಿರ್ಮಾಣ ಮಾಡ್ಯಾರಂತ. ನೆಕ್ಸ್ಟ್, ಇದಿಷ್ಟಾಯ್ತು. ಈಗ ಬುಡಕಟ್ಟು ಸಮುದಾಯವನ್ನ ನೋಡ್ರಿ, ಟ್ರೈಬಲ್ ಕಮ್ಯುನಿಟಿ. ಇದ್ರ ಮೇಲೆ ಒಂದು ಕ್ವಶನ್ ಬಂದಿತ್ತಲ್ಲ, ಅಬ್ಸರ್ವ್ ದ ಪಿಕ್ಚರ್ ಅಂಡ್ ಎಕ್ಸ್ಪ್ಲೇನ್ ಹೌ ಇಟ್ ಈಸ್ ಡಿಫರ್ ಫ್ರಾಮ್ ಎನ್ವಿರಾನ್ಮೆಂಟ್, ರೈಟ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಅದ ಸೇಮ್ ಪಿಕ್ಚರ್ ಕೊಟ್ರ, ಅಲ್ಲಿ ಬರ್ದಿತ್ತಲ್ಲ. ದೇ ಹ್ಯಾವ್ ದೇರ್ ಓನ್ ಕ್ಲಾತ್ಸ್, their own music, their own dance, their own tradition. Houses are different, their houses are different. Located in forest, hill or remote areas, closely connected with nature. ಈ ಕ್ವಶನ್ ಅನ್ನ ಐತಿ. ಈ ಚಿತ್ರದಲ್ಲಿ ಯಾವ ಅಂಶಗಳು ನಿನ್ನ ಪರಿಸರಕ್ಕಿಂತ ಭಿನ್ನವಾಗಿವೆ? Located in forest, we located in cities or in rural areas. Closely connected with nature, our ಪರಿಸರದೊಂದಿಗೆ ಸಂಬಂಧವನ್ನು ಹೊಂದಿರ್ತಾರ. Livelihood depend on forest and agriculture. Follow traditional custom and lifestyle. Limited access to road, hospital and school. ಅವರಿಗೆ ಆಸ್ಪತ್ರೆ, ರಸ್ತೆ ವ್ಯವಸ್ಥೆ, ಶಾಲೆ ವ್ಯವಸ್ಥೆ ಇರುವುದಿಲ್ಲ. Families living in dense forest or hilly areas are called tribal communities. The living condition, language, dress, marriage system of tribal are distinct. In Karnataka, Soliga of Mysore district, Soliga of Mysore district, Kwaragas of Dakshina Kannada, Jenu Kuruba and Yaravas of Kodagu district, Jenu Kuruba and Yaravas of ಕೊಡಗು ಡಿಸ್ಟ್ರಿಕ್ಟ್ ಆರ್ ದ ಟ್ರೈಬಲ್ ಕಮ್ಯುನಿಟೀಸ್. ಇದರ ಮೇಲೆ ಒಂದು ಕ್ವಶನ್ ಬಂದಿತ್ತು ನವೋದಯ, ಇದು ಯಾವುದು, ಮೊರಾರ್ಜಿ, ರಾಣಿ ಚೆನ್ನಮ್ಮ, ಅಬ್ಬಕ್ಕ, ಇನ್ನು ಒಂದು ಮುಂತಾದ ಶಾಲೆಗಳ ವಸತಿ ಶಾಲೆಗಳಿಗೆ ಪರೀಕ್ಷೆ ನಡೆಸ್ತಾರ. ಅಲ್ಲೇ ಒಂದು ಕ್ವಶನ್ ಬಂದಿತ್ತು ಇದ್ರ ಮೇಲೆ. ನೋಡೋಣ ಆ ಕ್ವಶನ್ ಏನಂತ. ಲೆಟ್ ಅಸ್ ಸಿ. ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ. The district in which Jain Kuruba tribals live is ಕೊಡಗು. ಸರಿನಾ? ಜೇನು ಕುರುಬ ಬುಡಕಟ್ಟು ಜನರು ವಾಸಿಸುವ ಜಿಲ್ಲೆ ಕೊಡಗು. ಈ ಸರಿ ಬೇರೆ ತರ ಕೇಳ್ಬೋದು ಅವರು ಇದನ್ನ. ಸೋಲಿಗಾ tribal community live in dash district, Mysore district. Koragas live in dash district, ದಕ್ಷಿಣ ಕನ್ನಡ. ಇಲ್ಲೇ ಐತ್ ನೋಡ್ರಿ ಬೇಕಂದ್ರ. ದಕ್ಷಿಣ ಕನ್ನಡದೊಳಗ ಕೊರಗಾಸ್, ಬೆಳಗಾವಿ ಇಲ್ಲಿ ಯಾವ್ದು ಇಲ್ಲ. ಅದ್ರೊಳಗ ಕನ್ಫ್ಯೂಸ್ ಮಾಡಕ್ ಹಂಗನು ಕೊಡ್ಬೋದು. ಇವರು ಈ ತರ ಬೇರೆ ಬೇರೆ ಆಪ್ಷನ್ ಕೊಟ್ರ ಹುಡುಕಿದ್ರಿ ಓಕೆ. ಅಲ್ಲೇ ಮೈಸೂರು, ದಕ್ಷಿಣ ಕನ್ನಡ, ಕೊಡಗು ಈ ತರನ 3
ಅದಕ್ಕೆ ಸಂಬಂಧಪಟ್ಟಿದ್ವ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಇದಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಓದಿರಿ. ಈ ಏರಿಯಾದ ಮೇಲೆ ಒಂದು ಕ್ವಶನ್ ಕೇಳ್ಯಾನ, ಹೌದಾ? ಅದಕ್ಕ ಇದನ್ನ ನೀಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋಣ ಹೆಂಗದ ನೋಡ್ರಿ ಅವ್ರು. ಟ್ರೈಬಲ್ ಕಮ್ಯುನಿಟೀಸ್ ಇದು ತುಂಬಾ ಚೆನ್ನಾಗಿ ಅವ್ರದ್ದು ವೇಷಭೂಷಣಗಳನ್ನು ನೋಡ್ರಿ. ನೋಡ್ರಿ ಇಲ್ಲಿ ಏನ್ ಮಾಡಾಕುಂತಾರ, ವಿತ್ ಹೆಲ್ಪ್ ಆಫ್ ದ ಪಿಕ್ಚರ್ ಐಡೆಂಟಿಫೈ ದ ಅಕ್ಯುಪೇಷನ್ ಆಫ್ ಟ್ರೈಬಲ್ ಅಂಡ್ ರೈಟ್ ಹಿಯರ್. ಇಲ್ಲಿ ಏನ್ ಮಾಡ್ರ, ಹಂಟಿಂಗ್ ಬೀಸ್ ಕೀಪಿಂಗ್ ಜೇನು ಸಾಕಣೆಯನ್ನ ಮಾಡ್ತಾ ಇದ್ದಾರೆ. ಜೇನನ್ನ ಬೀಸ್ ಕೀಪಿಂಗ್, ಜೇನು ಸಾಕಣೆ, ಜೇನನ್ನ ಹನಿಯನ್ನ ತೆಗಿತಾ ಇದ್ದಾರೆ. ಕ್ರಾಫ್ಟ್ಸ್, ಹ್ಯಾಂಡ್ ಕ್ರಾಫ್ಟ್ಸ್, ಅನ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಇಲ್ಲೇ digging for vegetable, searching for vegetable, ಕ್ಯಾರೆಟ್ ಅಲ್ಲಿ ಇದೆ, ಸರ್ಚಿಂಗ್ ವೆಜಿಟೇಬಲ್ಸ್. ಎಸ್. ನೆಕ್ಸ್ಟ್ ಇಲ್ಲೇ ಕಾಫಿ ಬೆಳೆಯನ್ನ ಇದು ಕಾಫಿ ಬೆಳೆ ಅನ್ನ ಬೆಳೀತಾ ಇದ್ದಾರೆ. ಸಿನ್ಸ್ ಟ್ರೈಬಲ್ ಕಮ್ಯುನಿಟೀಸ್ ಲಿವ್ ಇನ್ ಫಾರೆಸ್ಟ್, ಅವರು ಅರಣ್ಯದಲ್ಲಿ ವಾಸಿಸುತ್ತಾರೆ, ಕಾಡಿನಲ್ಲಿ ವಾಸಿಸುತ್ತಾರೆ, ಮತ್ತ ಹಿಲ್ಲಿ ಏರಿಯಾಸ್, ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಾರ. ದೇ ಆರ್ ಡಿಪ್ರೈವ್ಡ್ ಆಫ್ ಹೆಲ್ತ್, ಅವರಿಗೆ ಆರೋಗ್ಯ ಸಮಸ್ಯೆ ಇರುತ್ತಾ, ರೆಸಿಡೆನ್ಸ್ ವಾಸದ ಸಮಸ್ಯೆ, ಎಜುಕೇಶನ್, ಟ್ರಾನ್ಸ್ಪೋರ್ಟ್, ಫುಡ್, ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್, ಇವೆಲ್ಲ ಹಳ್ಳಿಗಳಲ್ಲಿಯೂ ಇರ್ತವೆ ಈ ಸಮಸ್ಯೆಗಳು. The government is trying to provide education, food, house and health facilities to these people in recent years. ನೋಡೋಣ. Next, you know that group of people living together to fulfill their basic need to help each other is called community. ಈಗಾಗಲೇ ನೋಡಿದ್ವಿ, different type of communities can be seen in rural, urban and tribal communities. Know this. Different type of communities. Community of like-minded people come together to exchange their ideas and opinion. For example, community of people interested in folklore and arts. ಜನಪದ ಆಸಕ್ತಿಯ ಸಮುದಾಯ, ಅದು ಒಂದು ಸಮುದಾಯ. Next, community of people work together to bring change or to achieve something their endure. For example, community of nature lover, ಪರಿಸರ ಪ್ರೇಮಿಗಳು ಅಂತ ಹೇಳ್ತಾರೆ ಇವರಿಗೆ. ಪೀಪಲ್ ಬಿಲಾಂಗಿಂಗ್ ಟು ಸೇಮ್ ಪ್ರೊಫೆಷನ್, ಒಂದೇ ಕೆಲಸವನ್ನ ಮಾಡುವವರು, ಒಂದೇ ವೃತ್ತಿಯನ್ನ ಮಾಡುವವರು, ಆರ್ ಸೇಮ್ ಒಕೇಶನ್ ಕಮ್ ಟುಗೆದರ್ ಟು ಫಾರ್ಮ್ ಕಮ್ಯುನಿಟಿ, ಒಂದೇ ವೃತ್ತಿಯ. ಕಮ್ಯುನಿಟಿ ಆಫ್ ಟೀಚರ್ಸ್, ಶಿಕ್ಷಕರ ಸಮುದಾಯ. ಲೈಕ್ ದಿಸ್ ಪೀಪಲ್ ಗೆಟ್ together because of their interest, time, leisure, practice, occupation and hobby. They form their own communities. Communities are not only formed among families but also between persons because of their individual relationships. Apart from these, caste, religion, aim, language, culture, age, sex, etc. are also basis for formation of communities. ಇವುಗಳೆಲ್ಲ ಆಧಾರಗಳ ಮೇಲೆ ಸಮುದಾಯ ನಿರ್ಮಾಣ ಆಗುತ್ತಾ. ನೆಕ್ಸ್ಟ್, you have already learned about the job occupation. Do you know how many people help to get the food you eat? ನಮಗೆ ಆಹಾರ ದೊರೆಯಬೇಕಂದ್ರೆ ಎಷ್ಟು ಜನರ ಪರಿಶ್ರಮವಿದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಅಬ್ಸರ್ವ್ ದ ಚಾರ್ಟ್ ಗಿವನ್ ಬಿಲೋ, ರೈಟ್ ವಾಟ್ ಯು ಹ್ಯಾವ್ ಲರ್ನ್ ಫ್ರಮ್ ದಿಸ್ ಫುಡ್. ನೋಡ್ರಿ, ಅಸಿಸ್ಟೆಂಟ್ಸ್, ರಿಕ್ವೈರ್ಡ್ ಫುಡ್ ಐಟಮ್ಸ್, ಫಾರ್ಮರ್, ರೈತ ಅದಾನ ಇಲ್ಲೇ. ರೈತ ಫುಡ್ ಬೆಳಿಬೇಕಂದ್ರೆ ಏನ್ ಬೇಕು? ಲ್ಯಾಂಡ್ ಬೇಕು, ಭೂಮಿ ಬೇಕು, ವಾಟರ್ ನೀರು ಬೇಕು, ಬೀಜ ಬೇಕು, ಫರ್ಟಿಲೈಸರ್ ಗೊಬ್ಬರ ಬೇಕು. ಇಲ್ಲೇ ನೋಡ್ಬಿಡ್ರಿ, ಭೂಮಿ, ನೀರು,
ಬೀಜ, ಗೊಬ್ಬರ, ಫರ್ಟಿಲೈಸರ್, ಗೊಬ್ಬರ ಬೇಕು. ಕೆಳಗಡೆ ಪ್ರಶ್ನೆ ಕೇಳ್ಯಾರ ಅದಕ್ಕ. ನೀರು ಯಾವ ತರ ಇರ್ಬೇಕು? ಭೂಮಿ ಆಗಿದ್ರೆ ಸಾಕು, ಫಲವತ್ತಾದ ಭೂಮಿ ಇರ್ಬೇಕು, ಬಂಜರು ಆಗಿರ್ಬಾರ್ದು. ವೆಲ್, ಕನಲ್, ಬೋರ್ವೆಲ್, diggers, pipe, pump set manufacturers, electric linemen. ಇಲ್ಲೇ ಬೀಜ farmer, seed collector, seed conservers, packing material manufacturers, vehicle drivers, merchants. Fertilizer manufacturers, processors, bag makers, bag fillers, weighers, transporters, merchants. ಇಲ್ಲಿ ಇನ್ಸೆಕ್ಟಿಸೈಡ್, ಕಳೆನಾಶಕ ಅಂತ ಬರುತ್ತೆ. ಮತ್ತ ರಿಸರ್ಚರ್, ಮ್ಯಾನುಫ್ಯಾಕ್ಚರ್, ವರ್ಕರ್ಸ್, ಮರ್ಚೆಂಟ್ಸ್. ನೆಕ್ಸ್ಟ್ ವರ್ಕರ್ಸ್, ಕೆಲಸಗಾರರು, ಅಗ್ರಿಕಲ್ಚರ್ ಲೇಬರ್, ಕೂಲಿ ಕೆಲಸ, ಕೃಷಿ ಕೆಲಸಗಾರರು ಬೇಕು. ಟ್ರಾನ್ಸ್ಪೋರ್ಟ್, ವೆಹಿಕಲ್ ಡ್ರೈವರ್, ಲೇಬರ್ಸ್, ಮರ್ಚೆಂಟ್. ಇದೆಲ್ಲ ಆದ ನಂತರ ನಮ್ ಕೈ ಸಿಗುತ್ತ. ಇದ್ರ ಮೇಲೆ ಒಂದು ಕ್ವಶನ್ ಅನ್ನು ಕೇಳಿತ್ತು, ತೋರಿಸಿದ್ ನಾನೇ ಅಂದ್ರ ಏನಂದ್ರ, ನೀವು ನಗರದಲ್ಲಿ ವಾಸಿಸಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ: ಕಸದ ವಿಲೇವಾರಿ, ಟ್ರಾಫಿಕ್ ಜಾಮ್, ಕೊಳಚೆ ಪ್ರದೇಶಗಳು, ಸ್ವಚ್ಛ ಮತ್ತು ಶುದ್ಧ ಪರಿಸರ. ಎದುರಿಸದ ಅಂತ ಕೇಳ್ಯಾರ ಅವ್ರು. ಕಸದ ವಿಲೇವಾರಿ ಆಗತ್ತ, ಟ್ರಾಫಿಕ್ ಜಾಮ್ ಆಗತ್ತಲ್ಲೇ, ಕೊಳಚೆ ಪ್ರದೇಶಗಳು ಇರ್ತಾವು, ಸ್ವಚ್ಛ ಮತ್ತು ಶುದ್ಧ ಪರಿಸರ ಕಡಿಮೆ, ಕಸದ ವಿಲೇವಾರಿ ಒಂದಾಗತ್ತ. ಇದು ಸರಿ ಉತ್ತರ. ಸರಿನಾ? ನೆಕ್ಸ್ಟ್ ಇದನ್ನ ನೋಡಿದ್ವಿ, ಅದ್ರ ಬಗ್ಗೆ ಒಂದಿಷ್ಟನ್ನ ಬರೀರಿ ಅಂತ ಹೇಳಿದ್ರು, ಬರ್ದಿರಿ. ನೆಕ್ಸ್ಟ್, ಲುಕ್ ಆಟ್ ದ ಪಿಕ್ಚರ್. ಹೂ ಆರ್ ದೇ? ಹೌ ಆರ್ ದೇ ಯೂಸ್ಫುಲ್ ಟು ಅಸ್? ರೈಟ್ ಇಟ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಇಲ್ಲಿ ನೋಡ್ರಿ ಏನ್ ಮಾಡ್ತಾರ, ಹ್ಯಾಂಡ್ ಕ್ರಾಫ್ಟ್ಸ್, ಜಿಮ್ನಾಸ್ಟಿಕ್, ಪೇಂಟರ್, ಮ್ಯೂಸಿಷಿಯನ್, ಪ್ಲೇಯರ್ಸ್, ನ್ಯೂಸ್ ರೀಡರ್. ಬೇರೆ ಬೇರೆ ಕೆಲಸಗಳದವು, ನೋಡ್ರಿ. ನೆಕ್ಸ್ಟ್ ಇಲ್ಲೊಂದಿಷ್ಟು, ಹಿಯರ್ ಆರ್ ಪಿಕ್ಚರ್ಸ್ ಆಫ್ ಸಮ್ ಅಚೀವರ್ಸ್. ಹೂ ದೇ ಆರ್? ಲತಾ ಮಂಗೇಶ್ಕರ್, ಬಿಸ್ಮಿಲ್ಲಾ ಖಾನ್, ಭೀಮ್ಸೇನ್ ಜೋಶಿ. Collect the pictures of person who have excellent in different field and exhibit them in classroom. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಂದಿಷ್ಟು ಸಾಧಕರ ಚಿತ್ರಗಳನ್ನ ಸಂಗ್ರಹಿಸಿ ಕ್ಲಾಸ್ ರೂಮ್ ನಲ್ಲಿ ಪ್ರದರ್ಶಿಸಿ ಅಂತ ಹೇಳ್ಯಾರ. ಪ್ರದರ್ಶನ ಮಾಡ್ರಿ. ಇಲ್ಲೇ ಒಂದಿಷ್ಟು, ಲುಕ್ ಆಟ್ ದ ಪಿಕ್ಚರ್ ಗಿವನ್ ಬಿಲೋ, ಎಕ್ಸ್ಪ್ಲೇನ್ ದ ಸಿಚುವೇಶನ್. ಫ್ಲಡ್ ಬಂದೈತಿ, ಮನೆಗಳು ಮುಳುಗಿ ಹೋಗ್ತಾ ಇದಾವೆ. ನೋಡ್ರಿ, ಮಳೆ ಜಾಸ್ತಿಯಾಗಿ ಫ್ಲಡ್ ಬಂದಿದೆ, ಮನೆಗಳು ಮುಳುಗಿ ಹೋಗ್ತಾ ಇದಾವೆ, ಜನರು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಕುರಿತು ಒಂದಿಷ್ಟನ್ನ ಬರೀರಿ ಅಂತ ಹೇಳ್ಯಾರ, ಬರೀರಿ. ನೆಕ್ಸ್ಟ್ ಇಲ್ಲೇ, ಲುಕ್ ಆಟ್ ದ ಪಿಕ್ಚರ್, ಎಕ್ಸ್ಪ್ಲೇನ್ ಹೌ ಹಿಸ್ ಫ್ಯಾಮಿಲಿ ಹ್ಯಾಸ್ ಬೀನ್ ಸಪೋರ್ಟೆಡ್ ಇನ್ ಡಿಫ್ರೆಂಟ್ ವೇಸ್. ಒಬ್ಬ ಸೈನಿಕ ತೀರ್ಕೊಂಡಿದ್ದಾನ ಅನ್ಸುತ್ತ, ಅವರ ಕುಟುಂಬಕ್ಕೆ ವಿಷಯ ತಿಳಿಸಿ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಅಥವಾ ಇಲ್ಲಿ ಫ್ಲಡ್ ಬಂದೈತಲ್ಲ, ಇದ ಸಿಚುವೇಶನ್, ಸೈನಿಕನ್ ಬೇಡ, ಇದ ಸಿಚುವೇಶನ್ ಒಳಗ ಅವರು ಸ್ಥಳಾಂತರ ಹೊಂದಿದ್ರು, ಮನೆ ಕಟ್ಕೊಂತ ಇದಾರ. ಅದಕ್ಕ ನಮ್ಮ ಸೈನಿಕರು ಬಂದು ಅವರಿಗೆ ಊಟ, ಬಟ್ಟೆ, ಮನೆ ಕಟ್ಟಿಕೊಳ್ಳಲು ಸ್ವಲ್ಪ ಜಮೀನನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, and somebody in community is trouble, others will help them. Likewise, there are natural calamities such as floods, droughts, pravaha, baragala, earthquakes, bhukampa. Other communities help the affected community. ಹೌದು, ಇದಿಷ್ಟು. ಸೊ and the situation demand we should help others in community. ಸಂಪೂರ್ಣವಾಗಿ ನೋಡಿದ್ವಿ. ಇನ್ನು ಏನಾದ್ರೂ ಡೌಟ್ ಇತ್ತಂದ್ರ ಹೇಳಿದ್ನಲ್ಲ, ಆ ತರ ಮಾಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 4 ಕಮ್ಯುನಿಟಿ ಗೇಮ್ಸ್ ಅನ್ನ ನೋಡೋಣ.
ಕಮ್ಯುನಿಟಿ ಗೇಮ್ಸ್ ಮೇಲೆ ಒಂದಿಷ್ಟು ಕ್ವಶನ್ ಇದ್ವಲ್ಲ ಅಲ್ಲೇ. ಹೌದು, ಕಮ್ಯುನಿಟಿ ಗೇಮ್ಸ್ ಮೇಲೆ ಒಂದಿಷ್ಟು ಕ್ವಶನ್ ಇದ್ವು, ಅವನು ನೋಡೋಣ ಅಂತ. ಇನ್ನೂ ಒಂದಿಷ್ಟು ಕ್ವಶನ್ ಉಳಿತು. ಮುಂದಿನ ವಿಡಿಯೋದಲ್ಲಿ ಲೆಸನ್ 3ಗೆ ಸಂಬಂಧಪಟ್ಟಂತ ಕ್ವಶನ್ ಮತ್ತು ಲೆಸನ್ 4ಗೆ ಪಟ್ಟಂತ ಕ್ವಶನ್ ಅನ್ನ ಸಪರೇಟ್ ಮಾಡಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.